Hello. Good morning, everybody. Say today to take down the next problem. You first go through the problem. Net profit of BDA Limited appeared at rupees 58,500 as per financial records. So in this problem, profit as per financial records, it has been given and you have been asked to prepare profit reconciliation statement and arrive at profit as per cost accounts. So now, upon scrutiny, the following were rebuilt. Specific information is given. Works overhead under recovered, administration overhead over recovered, depreciation charged in financial account and depreciation recovered in cost accounts given, interest on investment credited is given. Say you go through the problem. Various transactions or various informations pertaining to the financial accounts as well as cost accounts, it has been given. Now, in this problem, you have no other go but to take net profit as per financial account as the base, because profit as per financial account given as rupees 58,500 and you have been asked to arrive at profit as per cost accounts through or with the preparation of your reconciliation statement. Now, net profit as per financial account having been taken as the base, you go through the solution. Having gone through the solution, net profit as per financial account is given at rupees 58,500. Now, you come to the problem. First transaction, works overhead under recovered in cost records. So let us do one thing. To have a clear understanding of the mechanism of whether to add or to deduct, let me speak in Kannada only so that each one of you can very well get it grasped. ಈಗ ಇದರಲ್ಲಿ ತೆಗೆದು ನೋಡ್ರಿ, ವರ್ಕ್ಸ್ ಓವರ್ ಹೆಡ್ ಅಂಡರ್ ರಿಕವರ್ಡ್ ಇನ್ ಕಾಸ್ಟ್ ರೆಕಾರ್ಡ್ಸು ಎಷ್ಟು ರೊಕ್ಕ ಇದೆ ಕೇಳಿದರೆ 1,850 ರೂಪಾಯಿ. ಈಗ ನಮ್ಮದು ಬೇಸ್ ಯಾವುದು ಕೇಳಿದ್ರೆ ನೆಟ್ ಪ್ರಾಫಿಟ್ ಆ್ಯಸ್ ಪರ್ ಫೈನಾನ್ಷಿಯಲ್ ಅಕೌಂಟು ಬೇಸು. ಇದರೊಳಗೆ ಏನು ಮಾಡ್ಯಾನೆ ಕೇಳಿದ್ರೆ ವರ್ಕ್ಸ್ ಓವರ್ ಹೆಡ್ ಅಂಡರ್ ರಿಕವರ್ಡ್ ಇನ್ ಕಾಸ್ಟ್ ಅಕೌಂಟ್ಸು ಅಥವಾ ಕಾಸ್ಟ್ ರೆಕಾರ್ಡ್ಸು 1,850. ಅಂದ್ರೆ ಅರ್ಥ ಏನದಂಗೆ ಆಯಿತು ಕೇಳಿದ್ರೆ ಫೈನಾನ್ಷಿಯಲ್ ಅಕೌಂಟ್ನಾಗೆ 1,850 ರೂಪಾಯಿ ವರ್ಕ್ಸ್ ಎಕ್ಸ್ಪೆನ್ಸಸ್ ಅಂತ ಅನ್ನೋದು ಹೆಚ್ಚಿಗೆ ಡೆಬಿಟ್ ಬಿದ್ದದಂತ ಅರ್ಥ ಆಯಿತು. ಈಗ ಒಂದು ಮಾಡೋಣಂತೆ, ನಾನು ಇದನ್ನು ಡಬಲ್ ಮಾಡಿ ನಿಮಗೆ ಕನ್ವಿನ್ಸ್ ಮಾಡ್ತೇನೆ. ಇರಬಹುದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಾಗೆ ವರ್ಕ್ಸ್ ಎಕ್ಸ್ಪೆನ್ಸಸ್ಸು ಎಷ್ಟು ಡೆಬಿಟ್ ಬಿದ್ದಿರಬಹುದು ಕೇಳಿದರೆ 3,700 ರೂಪಾಯಿ ಡೆಬಿಟ್ ಬಿದ್ದಿರಬಹುದು. 3,700 ರೂಪಾಯಿ ಅಂಕೆ ಹುಡುಕ್ತಾ ಕೂಡಬೇಡ್ರಿ. 3,700 ರೂಪಾಯಿ ಫಿಗರ್ ಪ್ರಾಬ್ಲಮ್ನಾಗ ಎಲ್ಲೂ ಇಲ್ಲ. ನಾ ಮಾಡಿದ್ದೇನು ಕೇಳಿದ್ರೆ ಇದನ್ನು 1,850 ರೂಪಾಯಿ ಅಂಡರ್ ರಿಕವರ್ ಕಾಸ್ಟ್ ಅಕೌಂಟ್ನಾಗ ಆಗಿದ್ದನ್ನು ಡಬಲ್ ಮಾಡೇನೆ. ಈಗ ಕಂಪೇರ್ ಮಾಡಿ ನೋಡ್ರಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಾಗೆ ವರ್ಕ್ಸ್ ಎಕ್ಸ್ಪೆನ್ಸಸ್ ಅಂತ ಎಷ್ಟು ಡೆಬಿಟ್ ಬಿದ್ದದೆ? 3,700 ರೂಪಾಯಿ ಬಿದ್ದದೆ. ಅದೇ ಕಾಸ್ಟ್ ಶೀಟ್ನಾಗೆ ವರ್ಕ್ಸ್ ಓವರ್ ಹೆಡ್ ಅಂತೇಳಿ ಎಷ್ಟಕ್ಕೆ ರಿಕವರ್ ಆಗಿದ್ದದೆ? 1,850. ಅಂದರೆ ಅರ್ಥ ಏನದಂಗೆ ಆಯಿತು ಕೇಳಿದರೆ ಕಾಸ್ಟ್ ಶೀಟ್ನಾಗೆ ವರ್ಕ್ಸ್ ಓವರ್ ಹೆಡ್ಡು ಅಂಡರ್ ರಿಕವರ್ ಎಷ್ಟಾಯಿತು ಕೇಳಿದರೆ 1,850. ಮತ್ತೊಂದು ರೀತಿಯಿಂದ ಹೇಳಬೇಕು ಅಂತಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಾಗೆ ವರ್ಕ್ಸ್ ಎಕ್ಸ್ಪೆನ್ಸಸ್ ಅಂತ ಅನ್ನೋದು ಓವರ್ ಚಾರ್ಜ್ ಆಗಿದ್ದದೆ ಅಥವಾ ಎಕ್ಸೆಸ್ ಡೆಬಿಟ್ ಆಗಿದ್ದದೆ. ಎಕ್ಸೆಸ್ ಡೆಬಿಟ್ ಅಥವಾ ಓವರ್ ಚಾರ್ಜು ಎಷ್ಟು ಅಮೌಂಟ್ ಆಗಿದ್ದದೆ ಕೇಳಿದ್ರೆ 1,850 ರೂಪಾಯಿ. ಇನ್ನೊಂದು ಸಲ ಹೇಳ್ತೇನೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಾಗೆ ವರ್ಕ್ಸ್ ಎಕ್ಸ್ಪೆನ್ಸಸ್ ಅಂತ ಎಷ್ಟು ಬಿದ್ದಿರಬಹುದು? 3,700 ರೂಪಾಯಿ. ವರ್ಕ್ಸ್ ಓವರ್ ಹೆಡ್ ಅಂತ ಅದೇ ಎಕ್ಸ್ಪೆನ್ಸಸ್ಸು ವರ್ಕ್ಸ್ ಓವರ್ ಹೆಡ್ ಅಂತೇಳಿ ಕಾಸ್ಟ್ ರೆಕಾರ್ಡ್ಸ್ನಾಗೆ ಎಷ್ಟು ರಿಕವರ್ ಆಗಿದ್ದದೆ? 1,850. ಅಂದರೆ ಅರ್ಥ ಏನಾಯಿತು ಕೇಳಿದರೆ ವರ್ಕ್ಸ್ ಓವರ್ ಹೆಡ್ಡು ಕಡಿಮೆ ರಿಕವರ್ ಆಗಿದ್ದದೆ ಕಾಸ್ಟ್ ಬುಕ್ಸ್ನಾಗೆ, ಅಥವಾ ಫೈನಾನ್ಷಿಯಲ್ ಅಕೌಂಟ್ನಾಗೆ ವರ್ಕ್ಸ್ ಎಕ್ಸ್ಪೆನ್ಸಸ್ಸು ಹೆಚ್ಚಿಗೆ ಡೆಬಿಟ್ ಬಿದ್ದದೆ ಅಥವಾ ಹೆಚ್ಚಿಗೆ ಚಾರ್ಜ್ ಆಗಿದ್ದದೆ. ಎಷ್ಟು ಅಮೌಂಟು? 1,850. ನಮ್ಮದು ಬೇಸ್ ಯಾವುದು ಕೇಳಿದ್ರೆ ಪ್ರಾಫಿಟ್ ಆ್ಯಸ್ ಪರ್ ಫೈನಾನ್ಷಿಯಲ್ ಅಕೌಂಟು ಬೇಸು. ಈಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು 1,850 ರೂಪಾಯಿ ಡೆಬಿಟ್ ಎಕ್ಸೆಸ್ ಆಗದಂತಂದರೆ ಅದರ ಪರಿಣಾಮ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟದ ಪ್ರಾಫಿಟ್ ಮೇಲೆ ಏನಾಗ್ತದೆ ಕೇಳಿದ್ರೆ ಕಾಸ್ಟ್ ಬುಕ್ಸಿಗೆ ಕಂಪೇರ್ ಮಾಡ್ತು ಅಂತಂದರೆ ಪ್ರಾಫಿಟ್ ಅಂತ ಅನ್ನೋದು 1,850 ರೂಪಾಯಿ ಕಡಿಮೆ ಬೀಳ್ತದೆ, ಕಡಿಮೆ ಅರೈವೇಟ್ ಆಗಿರ್ತದೆ. ನೀವು ಒಪ್ತೀರಿ ಅಂದ್ಕೊಂಡೇನೆ. ಯಾಕೆ? ಒಂದು ಬುಕ್ನಾಗೆ ಕಾಸ್ಟ್ ರೆಕಾರ್ಡ್ಸ್ನಾಗೆ 18,50 ಬಿದ್ದದೆ, ರಿಕವರ್ ಆಗಿದ್ದದೆ.
ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಾಗೆ 3,700 ರೂಪಾಯಿ ಬಿದ್ದಿದ್ದದೆ. ಅದು ಎರಡೂ ಡಿಫ್ರೆನ್ಸ್ ಕಂಪೇರ್ ಮಾಡ್ತು ಅಂತಂದರೆ 1,850 ರೂಪಾಯಿ ಎಕ್ಸೆಸ್ ಚಾರ್ಜು ಅಥವಾ ಎಕ್ಸೆಸ್ ಡೆಬಿಟ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಾಗ ಆಗಿದ್ದದೆ. 1,800 ರೂಪಾಯಿ ಎಕ್ಸೆಸ್ ಡೆಬಿಟ್ ಆದದ್ರಿಂದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟದ್ದು ಪ್ರಾಫಿಟ್ಟು ಕಂಪ್ಯಾರಿಟಿವ್ಲಿ ಅಷ್ಟು ರೊಕ್ಕ ಕಾಸ್ಟ್ ಬುಕ್ಸಿಗೆ ಕಂಪೇರ್ ಮಾಡ್ತು ಅಂತಂದರೆ ಕಡಿಮೆ ತೋರಿಸ್ತದೆ. ಈಗ ಕಡಿಮೆ ಪ್ರಾಫಿಟನ್ನು ಇನ್ಫ್ಲೇಟ್ ಮಾಡಬೇಕು ಅಂತಂದರೆ ಏನು ಮಾಡಬೇಕಾಯ್ತು, ಅಥವಾ ಕಡಿಮೆ ಪ್ರಾಫಿಟನ್ನು ಹೆಚ್ಚು ಮಾಡಬೇಕು ಅಂತಂದರೆ ಏನು ಮಾಡಬೇಕಾಯ್ತು, ಇಟ್ ಹ್ಯಾಸ್ ಟು ಬಿ ಆ್ಯಡೆಡ್. ಹಾಗಾಗಿ ಸೊಲ್ಯೂಷನ್ದಲ್ಲಿ ತೆಗೆದು ನೋಡ್ರಿ, ಅದೇ ಆ್ಯಡ್ ನಂಬರ್ ಫಸ್ಟ್ ಐಟಮು ಏನಂತದೆ, ವರ್ಕ್ಸ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಇನ್ ಎಕ್ಸೆಸ್ ಇನ್ FB ಅಂತದೆ. FB ಅಂತಂದರೆ ನಿಮ್ಮ ಫೇಸ್ಬುಕ್ ಅಲ್ಲ, FB ಅಂತಂದರೆ ಫೈನಾನ್ಷಿಯಲ್ ಬುಕ್ಕು, ಅಥವಾ FR ಅಂತಂದರೆ ಫೈನಾನ್ಷಿಯಲ್ ರೆಕಾರ್ಡು, FA ಅಂತಂದರೆ ಫೈನಾನ್ಷಿಯಲ್ ಅಕೌಂಟು, ಯಾವುದಾದ್ರೂ ನಡೀತದೆ. ಈಗ ವರ್ಕ್ಸ್ ಎಕ್ಸ್ಪೆನ್ಸಸ್ಸು ಡೆಬಿಟೆಡ್ ಇನ್ ಎಕ್ಸೆಸ್ಸು ಫೈನಾನ್ಷಿಯಲ್ ಬುಕ್ನಾಗೆ ಎಷ್ಟಾಗಿದ್ದದೆ ಕೇಳಿದ್ರೆ 1,850 ರೂಪಾಯಿ ಆಯಿತು. ಅದನ್ನು ಆ್ಯಡ್ ಮಾಡಿದ್ದರಿಂದ ನೆಟ್ ಪ್ರಾಫಿಟ್ ಆ್ಯಸ್ ಪರ್ ಫೈನಾನ್ಷಿಯಲ್ ಅಕೌಂಟು ಇದು ಒಂದೇ ಟ್ರಾನ್ಸಾಕ್ಷನಿಗೆ ಅಪ್ಲಿಕೇಬಲ್ ಆಗುವಂಗೆ ಇನ್ಫ್ಲೇಟ್ ಆಯಿತು. ಒಂದಾಯಿತು. ಎರಡನೇದ್ದು ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಓವರ್ ರೆಕವರ್ಡ್ ಇನ್ ಕಾಸ್ಟ್ ರೆಕಾರ್ಡ್ಸು ಎಷ್ಟಾಗಿದ್ದದೆ ಕೇಳಿದರೆ 970 ರೂಪಾಯಿ ಆಗಿದ್ದದೆ. ಇದನ್ನು ಅರ್ಥ ಮಾಡ್ಕೊರಿ. ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಓವರ್ ರೆಕವರ್ಡ್ ಇನ್ ಕಾಸ್ಟ್ ರೆಕಾರ್ಡ್ಸ್ ಎಷ್ಟದೆ ಕೇಳಿದ್ರೆ 970 ರೂಪಾಯಿ ಇದೆ. ಈಗ ಸುಮ್ಮನೆ ಒಂದು ಕನ್ವಿನ್ಸ್ ಮಾಡಲಿಕ್ಕೆ ಒಂದು ಫಿಗರ್ ತೊಗೋತೇನೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಾಗೆ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ಸು 1,000 ರೂಪಾಯಿ ಬಿದ್ದಿರಬಹುದು. ಮತ್ತು 1,000 ರೂಪಾಯಿ ಫಿಗರ್ ಹುಡುಕ್ಲಿಕ್ಕೆ ಹೋಗಬೇಡ್ರಿ. 1,000 ರೂಪಾಯಿ ಅಂಕೆ ಈ ಪ್ರಾಬ್ಲಮ್ದಾಗ ಎಲ್ಲೂ ಇಲ್ಲ. ನಾನು ಸುಮ್ಮನೆ ಬಾಯಿಗೆ ಬಂದಿದ್ದು ಒಂದು ಫಿಗರ್ ಹೇಳೇನೆ. ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಅಂಥೇಳಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಾಗ ಎಷ್ಟು ಬಿದ್ದಿರಬಹುದು, 1,000 ರೂಪಾಯಿ ಬಿದ್ದಿರಬಹುದು. ಅದೇ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಅಂತನ್ನೋದು ಕಾಸ್ಟ್ ರೆಕಾರ್ಡ್ಸ್ನಾಗೆ ಎಷ್ಟು ರೆಕವರ್ ಆಗಿದ್ದದೆ, ರೆಕವರ್ಡ್ ಇನ್ ಎಕ್ಸೆಸ್ಸು ಎಷ್ಟಾಗಿದ್ದದೆ ಕೇಳಿದರೆ 970. ಅಂದರೆ ಅರ್ಥ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಡು ಕಾಸ್ಟ್ ಬುಕ್ಸ್ನಾಗೆ ರೆಕವರ್ ಆಗಿ ಟೋಟಲ್ ಅಮೌಂಟ್ ರಿಫ್ಲೆಕ್ಟ್ ಆಗಿದ್ದು ಎಷ್ಟು ಕೇಳಿದರೆ 1,970. ಅರ್ಥ ಮಾಡ್ಕೊರಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಾಗ ಡೆಬಿಟ್ ಬಿದ್ದಿದ್ದು 1,000 ರೂಪಾಯಿ ಇರಬಹುದು, ಆದರೆ ಕಾಸ್ಟ್ ಶೀಟ್ನಾಗೆ ರೆಕವರ್ ಆಗಿದ್ದು 1,970. ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು 1,000, ಕಾಸ್ಟ್ ಶೀಟು 1,970 ಅಂತಂದರೆ ಎಷ್ಟು ಎಕ್ಸೆಸ್ ರಿಕವರ್ ಆದಂಗೆ ಆಯಿತು ಕಾಸ್ಟ್ ರೆಕಾರ್ಡ್ಸ್ನಾಗೆ ಎಷ್ಟು ಎಕ್ಸೆಸ್ ರಿಕವರ್ ಆದಂಗೆ ಆಯಿತು ಕೇಳಿದರೆ 970 ರೂಪಾಯಿ ರಿಕವರ್ ಆದಂಗೆ ಆಯಿತು, ರಿಕವರ್ಡ್ ಇನ್ ಎಕ್ಸೆಸ್ಸು. ಈಗ ವಾಪಸ್ ಬರ್ರಿ. ಬೇಸ್ ಯಾವ್ದು ನಮ್ಮದು, ಅವರ್ ಬೇಸ್ ಈಸ್ ಪ್ರಾಫಿಟ್ ಆ್ಯಸ್ ಪರ್ ಫೈನಾನ್ಷಿಯಲ್ ಅಕೌಂಟು. ಈಗೇನಾಯಿತು, ಫೈನಾನ್ಷಿಯಲ್ ಅಕೌಂಟು 1,000 ರೂಪಾಯಿ ಡೆಬಿಟ್ ಬಿದ್ದಿದ್ದದೆ. ಕಾಸ್ಟ್ ಬುಕ್ಸ್ನಾಗೆ ರೆಕಾರ್ಡ್ ಆಗಿದ್ದು 1,970. 1,000 ರೂಪಾಯಿ ಮಾತ್ರ ಡೆಬಿಟ್ ಬಿದ್ದಿದ್ದರಿಂದ, ಕಡಿಮೆ ಡೆಬಿಟ್ ಬಿದ್ದಿದ್ದರಿಂದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟದ್ದು ಪ್ರಾಫಿಟ್ ಏನಾಗ್ತದೆ ಕೇಳಿದ್ರೆ 970 ರೂಪಾಯಿ ಇನ್ಫ್ಲೇಟ್ ಆಗಿರ್ತದೆ. ಅಥವಾ 970 ರೂಪಾಯಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟದ್ದು ಪ್ರಾಫಿಟ್ಟು ಹೆಚ್ಚಾಗಿರ್ತದೆ. ಹೆಚ್ಚಿನ ಪ್ರಾಫಿಟನ್ನು ಕಡಿಮೆ ಮಾಡಬೇಕು ಅಂತಂದರೆ ಇದಕ್ಕೆ ಬಂದು ಮುಟ್ಟಬೇಕು ಅಂತಂದರೆ ಏನು ಮಾಡಬೇಕಾಯಿತು, ಹೆಚ್ಚಿನ ಪ್ರಾಫಿಟನ್ನು ಇನ್ಫ್ಲೇಟೆಡ್ ಪ್ರಾಫಿಟ್ ಟು ಬಿ ರೆಡ್ಯೂಸ್ಡ್ ಬೈ ಎ ಮ್ಯಾಗ್ನಿಟ್ಯೂಡ್ ಆಫ್ ₹970 ಏನು ಮಾಡಬೇಕಾಯಿತು, ಲೆಸ್ ಮಾಡಬೇಕಾಯಿತು. ಯು ಗೋ ಥ್ರೂ ದಿ ಸೊಲ್ಯೂಷನ್. ಕೊಟ್ಟಿದ್ದದೆ ಅಲ್ಲಿ ಏನಂತದೆ, ಲೆಸ್ ಫಸ್ಟ್ ಐಟಮ್ ಅಂತ ನೋಡ್ರಿ, ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಅಂಡರ್ ಡೆಬಿಟೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್ ₹970 ಆಯಿತಾ. ಎರಡಾಯಿತು. ಮೂರನೇದು ಡಿಪ್ರಿಸಿಯೇಷನ್ ಚಾರ್ಜ್ಡ್ ಇನ್ ಫೈನಾನ್ಷಿಯಲ್ ಅಕೌಂಟು 6,700 ಅದೇ. ಡಿಪ್ರಿಸಿಯೇಷನ್ ರೆಕವರ್ಡ್ ಇನ್ ಕಾಸ್ಟ್ ಅಕೌಂಟ್ಸು 7,400 ಅದೇ. ಅಂದರೆ ಅರ್ಥ ಏನದಂಗೆ ಆಯಿತು ಕೇಳಿದರೆ, ಡಿಪ್ರಿಸಿಯೇಷನ್ನು ಇಲ್ಲಿ ಎಷ್ಟು ಚಾರ್ಜ್ ಆಗಿದ್ದದೆ ಫೈನಾನ್ಷಿಯಲ್ ಅಕೌಂಟ್ನಾಗೆ ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಾಗೆ 6,700. ಅಂದರೆ ಕಾಸ್ಟ್ ರೆಕಾರ್ಡ್ಸಿಗೆ ಕಂಪೇರ್ ಮಾಡ್ತು ಅಂತಂದರೆ ಅಂಡರ್ ಚಾರ್ಜ್ ಆಯಿತು ಅಥವಾ ಅಂಡರ್ ಡೆಬಿಟ್ ಆಯಿತು. ಕಡಿಮೆ ಡೆಬಿಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಬಿದ್ದಿದ್ದರಿಂದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟದ್ದು ಪ್ರಾಫಿಟ್ ಏನಾಗ್ತದೆ, ಸ್ವಾಭಾವಿಕವಾಗಿ ಆಬ್ವಿಯಸ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟದ್ದು ಪ್ರಾಫಿಟ್ಟು ಇನ್ಫ್ಲೇಟ್ ಆಗ್ತದೆ, ಹೆಚ್ಚಾಗ್ತದೆ. ಯಾಕೆ, ಕಾಸ್ಟ್ ಅಕೌಂಟಿನ ಡಿಪ್ರಿಸಿಯೇಷನ್ ಅಮೌಂಟ್ ರೆಕವರ್ ಆಗಿದ್ದು 7,400 ಜಾಸ್ತಿ ರೆಕವರ್ ಆಗಿದ್ದದೆ. ಫೈನಾನ್ಷಿಯಲ್ ಅಕೌಂಟ್ನಾಗೆ ಡಿಪ್ರಿಸಿಯೇಷನ್ ಅಮೌಂಟು ಡೆಬಿಟ್ ಎಷ್ಟು ಬಿದ್ದಿದೆ 6,700. ಅಂದರೆ ಅದರಿಂದ ಎರಡರದ್ದು ಡಿಫರೆನ್ಸ್ ಎಷ್ಟಾಗ್ತದೆ ಕೇಳಿದ್ರೆ 700 ರೂಪಾಯಿ ಡಿಫರೆನ್ಸ್ ಆಗ್ತದೆ. ಈಗ ಅಂಡರ್ ಚಾರ್ಜ್ ಫೈನಾನ್ಷಿಯಲ್ ಅಕೌಂಟ್ ಆದದ್ರಿಂದ ನಮ್ಮದು ಬೇಸ್ ಯಾವುದು, ಅವರ್ ಬೇಸ್ ಇಸ್ ಪ್ರಾಫಿಟ್ ಆ್ಯಸ್ ಪರ್ ಫೈನಾನ್ಷಿಯಲ್ ಅಕೌಂಟ್. ಇದು ಅಂಡರ್ ಚಾರ್ಜ್ ಆದದ್ರಿಂದ ಆಟೋಮೆಟಿಕಲಿ ಪ್ರಾಫಿಟ್ ಅಂತನ್ನೋದು ಇನ್ಫ್ಲೇಟ್ ಆಗಿರ್ತದೆ ಅಥವಾ ಪ್ರಾಫಿಟ್ ಅಂತನ್ನೋದು 700 ರೂಪಾಯಿ ಹೆಚ್ಚಾಗಿರ್ತದೆ. ಈಗ ಹೆಚ್ಚಾದ ಪ್ರಾಫಿಟನ್ನು ಕಡಿಮೆ ಮಾಡಬೇಕು ಅಂತಂದರೆ ಏನು ಮಾಡಬೇಕಾಯಿತು, ಲೆಸ್.
ಅಲ್ಲಿ ಸೊಲ್ಯೂಷನ್ದಾಗೆ ಲೆಸ್ ಕಾಲಮ್ದಾಗ ನೋಡ್ರಿ ಎರಡನೇ ಐಟಮ್ ಅದೇ ಡಿಪ್ರಿಸಿಯೇಷನ್ ಅಂಡರ್ ಚಾರ್ಜ್ಡ್ ಇನ್ ಎಫ್ ಆರ್ ಅಂತಂದರೆ ಫೈನಾನ್ಷಿಯಲ್ ರೆಕಾರ್ಡ್ಸು ಎಷ್ಟದೆ ಕೇಳಿದ್ರೆ 7,400 ಮೈನಸ್ 6,700 ಅಮೌಂಟ್ ಕಾಲಮ್ನಾಗ ಎಷ್ಟದೆ ಕೇಳಿದ್ರೆ 700 ಅದೇ ಆಯಿತು. ಈಗ ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಕ್ರೆಡಿಟೆಡ್ ಇನ್ ಫೈನಾನ್ಷಿಯಲ್ ಅಕೌಂಟು ₹4,500. ಈಗ ನಿಮಗೆ ಗೊತ್ತದೆ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಕ್ರೆಡಿಟ್ ಐಟಮು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಾಗ ಬಂತು ಅಂತಂದರೆ ಕ್ರೆಡಿಟ್ ಸೈಡಿಗೆ ಐಟಮ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಬಂತು ಅಂತಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟದ್ದು ಪ್ರಾಫಿಟ್ಟು ಹೆಚ್ಚಾಗ್ತದೆ ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟದ್ದು ಪ್ರಾಫಿಟ್ಟು ಇನ್ಫ್ಲೇಟ್ ಆಗ್ತದೆ. ಆಮೇಲೆ ನಿಮ್ಗೆ ಗೊತ್ತದೆ ಕಾಸ್ಟ್ ರೆಕಾರ್ಡ್ಸ್ನಾಗೆ ಇದು ಬರೋದೇ ಇಲ್ಲ. ಯಾವುದು ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಅಂತನ್ನೋದು ಕಾಸ್ಟ್ ರೆಕಾರ್ಡ್ಸ್ನಾಗ ಬರೋದೇ ಇಲ್ಲ. ಹಾಗಾಗಿ ಬರೀ ಕ್ರೆಡಿಟ್ ಎಂಟ್ರಿ ಎಲ್ಲಾಯಿತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಮಾತ್ರ ಆಯಿತು ಹೊರತು ಕಾಸ್ಟ್ ಶೀಟಿಗೆ ಬರಲಿಲ್ಲ. ಹಾಗಾಗಿ ಈ ₹4,500 ಏನಾಯಿತು ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟು ಬರೀ ಫೈನಾನ್ಷಿಯಲ್ ಅಕೌಂಟಿಗೆ ಮಾತ್ರ ಕ್ರೆಡಿಟ್ ಆದದ್ದರಿಂದ ಫೈನಾನ್ಷಿಯಲ್ ಅಕೌಂಟಿದ್ದು ಪ್ರಾಫಿಟ್ಟು ₹4,500 ಹೆಚ್ಚಾಯಿತು. ನಮ್ಮದು ಬೇಸ್ ಯಾವುದು ಫೈನಾನ್ಷಿಯಲ್ ಅಕೌಂಟೇ ಪ್ರಾಫಿಟ್ಟು. ಈಗ ₹4,500 ಪ್ರಾಫಿಟ್ ಹೆಚ್ಚಾದದ್ದನ್ನು ಕಡಿಮೆ ಮಾಡಬೇಕು ಅಂತಂದರೆ ಏನು ಮಾಡಬೇಕಾಯಿತು ಲೆಸ್ ಮಾಡಬೇಕಾಯಿತು. ಅಲ್ಲಿ ಬರೆದಿದ್ದದೆ ನೋಡಿರಿ ಲೆಸ್ನಾಗೆ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಕ್ರೆಡಿಟೆಡ್ ಓನ್ಲಿ ಇನ್ ಫೈನಾನ್ಷಿಯಲ್ ಅಕೌಂಟ್ ಬಟ್ ನಾಟ್ ಇನ್ ಕಾಸ್ಟ್ ರೆಕಾರ್ಡ್ಸು ಎಷ್ಟು ಕೇಳಿದ್ರೆ 4,500 ಅರ್ಥ ಆಯಿತು ಅಂತ ಅಂದ್ಕೊಂಡೇನೆ. ನೆಕ್ಸ್ಟ್ ಟ್ರಾನ್ಸಾಕ್ಷನು ಲಾಸ್ ಡ್ಯೂ ಟು ಅಬ್ಸಾಲಿಸೆನ್ಸ್ ಡೆಬಿಟೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್. ಲಾಸ್ ಡ್ಯೂ ಟು ಅಬ್ಸಾಲಿಸೆನ್ಸ್, ಈಗ ಅಬ್ಸಾಲಿಸೆನ್ಸ್ ಲಾಸು ಡೆಬಿಟ್ ಬೀಳ್ತದೆ. ಎಲ್ಲಿ ಡೆಬಿಟ್ ಬೀಳ್ತದೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಮಾತ್ರ ಬೀಳ್ತದೆ ಹೊರತು ಕಾಸ್ಟ್ ಶೀಟ್ನಾಗೆ ಇದು ಬರೋದಿಲ್ಲ. ಈಗ ಡೆಬಿಟ್ ಐಟಮು ಫೈನಾನ್ಷಿಯಲ್ ಅಕೌಂಟಿಗೆ ಮಾತ್ರ ಬಿದ್ದಿದ್ದರಿಂದ ಸ್ವಾಭಾವಿಕವಾಗಿ ಪ್ರಾಫಿಟ್ ಆ್ಯಸ್ ಪರ್ ಫೈನಾನ್ಷಿಯಲ್ ಅಕೌಂಟು ಅಷ್ಟು ₹3,150 ಕಡಿಮೆ ಆಗ್ತದೆ. ಆದರೆ ಇದು ಬರದೇ ಇದ್ದಿದ್ದರಿಂದ ಕಾಸ್ಟ್ ಶೀಟ್ನಾಗೆ ಕಾಸ್ಟ್ ಅಕೌಂಟದ್ದು ಪ್ರಾಫಿಟ್ಟು ₹3,150 ಇನ್ಫ್ಲೇಟ್ ಆಗಿರ್ತದೆ. ನಮ್ಮದು ಬೇಸ್ ಯಾವುದು ಅವರ್ ಬೇಸ್ ಈಸ್ ಪ್ರಾಫಿಟ್ ಆ್ಯಸ್ ಪರ್ ಫೈನಾನ್ಷಿಯಲ್ ಅಕೌಂಟು. ಈಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟದ್ದು ಪ್ರಾಫಿಟ್ಟು ₹3,150 ಕಡಿಮೆ ಆದದ್ರಿಂದ ಯಾಕೆ ಕೇಳಿದರೆ ಇದು ಪ್ಯೂರ್ಲಿ ಡೆಬಿಟ್ ಎಂಟ್ರಿ ಅಥವಾ ಡೆಬಿಟ್ ಐಟಮು. ಈಗೇನು ಮಾಡಬೇಕಾಯ್ತು ಪ್ರಾಫಿಟ್ಟು ಕಡಿಮೆ ಆದದ್ರಿಂದ ಪ್ರಾಫಿಟ್ಟನ್ನು ಇನ್ಫ್ಲೇಟ್ ಮಾಡಬೇಕಾಯ್ತು. ಪ್ರಾಫಿಟ್ಟನ್ನು ಇನ್ಫ್ಲೇಟ್ ಮಾಡಬೇಕು ಇನ್ಕ್ರೀಸ್ ಮಾಡಬೇಕು ಅಂತಂದರೆ ಮತ್ತೆ ಆ್ಯಡ್ ಮಾಡಬೇಕಾಯ್ತು. ನೆಟ್ ಪ್ರಾಫಿಟ್ ಆ್ಯಸ್ ಪರ್ ಫೈನಾನ್ಷಿಯಲ್ ಅಕೌಂಟಿಗೆ ಆ್ಯಡ್ ಮಾಡಬೇಕಾಯ್ತು. ಅಲ್ಲಿ ಸೆಕೆಂಡ್ ಐಟಮ್ ಬರೆದಿದ್ದದ ಲಾಸ್ ಡ್ಯೂ ಟು ಅಬ್ಸಾಲಿಸೆನ್ಸ್ ಡೆಬಿಟೆಡ್ ಓನ್ಲಿ ಇನ್ ಫೈನಾನ್ಷಿಯಲ್ ಅಕೌಂಟ್ ಬಟ್ ನಾಟ್ ಇನ್ ಕಾಸ್ಟ್ ರೆಕಾರ್ಡ್ಸು ಎಷ್ಟದೆ 3,150 ಆಯಿತಾ. ಹಾಂ, ನೆಕ್ಸ್ಟು ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್. ನಿಮಗೆ ಗೊತ್ತದೆ ಇನ್ಕಮ್ ಟ್ಯಾಕ್ಸ್ ಅಂತನ್ನೋದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಮಾತ್ರ ಬರ್ತದೆ ವಿನಃ ಕಾಸ್ಟ್ ಶೀಟಿಗೆ ಬರೋದಿಲ್ಲ. ಮತ್ತು ಡೆಬಿಟ್ ಸೈಡಿಗೆ ಬಂತು ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್. ಡೆಬಿಟ್ ಸೈಡಿಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿನ ಡೆಬಿಟ್ ಸೈಡಿಗೆ ಬಿದ್ದಿದ್ದರಿಂದ ಪ್ರಾಫಿಟ್ಟು ಏನಾಗ್ತದೆ ಕೇಳಿದ್ರೆ ಫೈನಾನ್ಷಿಯಲ್ ಅಕೌಂಟಿನ ಪ್ರಾಫಿಟ್ಟು ₹22,000 ಕಡಿಮೆ ಆಗ್ತದೆ. ಯಾಕೆ ಅದು ಒಂದು ವೇಳೆ ಬಂದಿದ್ದಿಲ್ಲ ಡೆಬಿಟ್ ಎಂಟ್ರಿ ಬಂದಿದ್ದಿಲ್ಲ ಅಂದರೆ ಪ್ರಾಫಿಟ್ ಹೆಚ್ಚಿರ್ತಿತ್ತು. ₹22,000 ಡೆಬಿಟ್ ಎಂಟ್ರಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಾಗ ಬಂದಿದ್ದರಿಂದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟದ್ದು ಪ್ರಾಫಿಟ್ಟು ₹22,000 ಕಡಿಮೆ ಆಗ್ತದೆ. ಆದರೆ ಕಾಸ್ಟ್ ಶೀಟದ ಪ್ರಾಫಿಟ್ಟು ಆ ₹22,000 ಕರೆಸ್ಪಾಂಡಿಂಗ್ ಎಂಟ್ರಿ ಬರದೇ ಇದ್ದಿದ್ದರಿಂದ ಇನ್ಫ್ಲೇಟ್ ಆಗಿರ್ತದೆ. ಈಗ ನಮ್ಮದು ಬೇಸ್ ಯಾವುದು ಪ್ರಾಫಿಟ್ ಆ್ಯಸ್ ಪರ್ ಫೈನಾನ್ಷಿಯಲ್ ಅಕೌಂಟು. ಈಗ ಕಡಿಮೆ ಪ್ರಾಫಿಟ್ಟನ್ನು ಇನ್ಫ್ಲೇಟ್ ಮಾಡಬೇಕು ಅಂತಂದರೆ ಏನು ಮಾಡಬೇಕಾಯಿತು ಅಥವಾ ಕಡಿಮೆ ಪ್ರಾಫಿಟ್ಟನ್ನು ಇನ್ಕ್ರೀಸ್ ಮಾಡಬೇಕು ಅಂದರೆ ಏನು ಮಾಡಬೇಕಾಯಿತು ಆ್ಯಡ್ ಮಾಡಬೇಕಾಯಿತು. ಅಕಾರ್ಡಿಂಗ್ಲಿ ಥರ್ಡ್ ಐಟಮ್ ಬರೆದಿದ್ದದೆ ನೋಡ್ರಲ್ಲಿ ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಇನ್ ಫೈನಾನ್ಷಿಯಲ್ ರೆಕಾರ್ಡ್ಸ್ ಓನ್ಲಿ ಎಷ್ಟು ₹22,000 ಆಯಿತಾ. ಹಾಂ, ನೆಕ್ಸ್ಟು ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟೆಡ್ ಇನ್ ಫೈನಾನ್ಷಿಯಲ್ ಬುಕ್ಸು. ಇದೇನಾಯಿತು ಕೇಳಿದ್ರೆ ಕ್ರೆಡಿಟ್ ಎಂಟ್ರಿ ಬಂತು ಕ್ರೆಡಿಟ್ ಐಟಮು ಫೈನಾನ್ಷಿಯಲ್ ಬುಕ್ನಾಗ ಮಾತ್ರ ಹೊರತು ಕಾಸ್ಟ್ ರೆಕಾರ್ಡಿಗೆ ಸಂಬಂಧನೇ ಇಲ್ಲ. ಯಾಕೆ ಕಾಸ್ಟ್ ಶೀಟ್ ಅಂತ ಅನ್ನೋದು ಪ್ಯೂರ್ಲಿ ಕಾಸ್ಟ್ ಐಟಮ್ಸ್ ಮಾತ್ರ. ಈ ಸೋರ್ಸ್ ಆಫ್ ಇನ್ಕಮ್ ಅನ್ನೋದು ಕ್ರೆಡಿಟ್ ಸೈಡಿಗೆ ಸ್ಟೋರ್ಸ್ ಅಡ್ಜಸ್ಟ್ಮೆಂಟು ಕ್ರೆಡಿಟ್ ಸೈಡಿಗೆ ಸೋರ್ಸ್ ಆಫ್ ಇನ್ಕಮ್ ಅನ್ನೋಕ್ಕಿಂತ ಕ್ರೆಡಿಟ್ ಸೈಡಿನ ಎಂಟ್ರಿ ಎಷ್ಟು ಬಂತು ₹425 ಕ್ರೆಡಿಟ್ ಸೈಡಿಗೆ ಬಂತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ. ಆಟೋಮೆಟಿಕಲಿ ಪ್ರಾಫಿಟ್ ಆ್ಯಸ್ ಪರ್ ಫೈನಾನ್ಷಿಯಲ್ ಅಕೌಂಟು ₹425 ಇನ್ಫ್ಲೇಟ್ ಆಗ್ತದೆ. ಆ ಬುಕ್ ಇನ್ನೊಂದು ಬುಕ್ಕಿಗೆ ಕಂಪೇರ್ ಮಾಡ್ತು ಅಂತಂದರೆ ಈಗ ಇನ್ಫ್ಲೇಟೆಡ್ ಪ್ರಾಫಿಟನ್ನು ಕಡಿಮೆ ಮಾಡಬೇಕು ಅಂತಂದರೆ ಅಥವಾ ಇನ್ಕ್ರೀಸ್ಡ್ ಪ್ರಾಫಿಟನ್ನು ಕಡಿಮೆ ಮಾಡಬೇಕು ಅಂತಂದರೆ ಏನು ಮಾಡಬೇಕಾಯಿತು ಲೆಸ್ ಮಾಡಬೇಕಾಯಿತು. ಆ್ಯಂಡ್ ಅಕಾರ್ಡಿಂಗ್ಲಿ ಇಟ್ ಹ್ಯಾಸ್ ಬೀನ್
ಡಿಡಕ್ಟ್ ಮಾಡಿದ್ದದೆ ಎಲ್ಲದೆ ನಾಲ್ಕನೇ ಐಟಮ್ ಅದೇ ನೋಡ್ರಿ ಲೆಸ್ನಾಗೆ ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟೆಡ್ ಓನ್ಲಿ ಇನ್ ಫೈನಾನ್ಷಿಯಲ್ ಅಕೌಂಟ್ ₹425. ಆಮೇಲೆ ನೆಕ್ಸ್ಟು ಇನ್ನೊಂದದೆ ಬ್ಯಾಂಕ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಇನ್ ಫೈನಾನ್ಷಿಯಲ್ ಬುಕ್ಸು. ಇದನ್ನು ಹೇಳೋ ಅವಶ್ಯಕತೆಯೂ ಇಲ್ಲ. ಯಾಕೆ ಕೇಳಿದ್ರೆ ಮೇಲೇನು ಹಾಗೆಯಾ ಮತ್ತು ಕ್ರೆಡಿಟ್ ಬಂತು ಯಾವುದ್ರಾಗೆ ಫೈನಾನ್ಷಿಯಲ್ ಬುಕ್ಸ್ನಾಗೆ ಬ್ಯಾಂಕ್ ಇಂಟ್ರೆಸ್ಟ್ ಅಂಥೇಳಿ ₹320 ಜಮಾ ಆಯಿತು. ಅದು ಕರೆಸ್ಪಾಂಡಿಂಗ್ ಎಂಟ್ರಿ ಅಂತ ಅನ್ನೋದು ಕಾಸ್ಟ್ ಶೀಟ್ನಾಗ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಕ್ರೆಡಿಟ್ ಸೈಡಿನ ಎಂಟ್ರಿ ಬಂದಿದ್ದರಿಂದ ಫೈನಾನ್ಷಿಯಲ್ ಅಕೌಂಟ್ ಪ್ರಾಫಿಟ್ಟು ಹೆಚ್ಚಾಯಿತು ಅಥವಾ ಇನ್ಕ್ರೀಸ್ ಆಯಿತು ಇಲ್ಲ ಇನ್ಫ್ಲೇಟ್ ಆಯಿತು. ಇನ್ಫ್ಲೇಟೆಡ್ ಪ್ರಾಫಿಟನ್ನು ಲೆಸನ್ ಮಾಡಬೇಕು, ರೆಡ್ಯೂಸ್ ಮಾಡಬೇಕು ಅಂತಂದರೆ ಇಟ್ ಹ್ಯಾಸ್ ಟು ಬಿ ಡಿಡಕ್ಟೆಡ್ ಆ್ಯಂಡ್ ಅಕಾರ್ಡಿಂಗ್ಲಿ ಅಲ್ಲದೆ ನೋಡ್ರಿ 5ನೇ ಐಟಮು ಬ್ಯಾಂಕ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಓನ್ಲಿ ಇನ್ ಫೈನಾನ್ಷಿಯಲ್ ಅಕೌಂಟು ₹320. ಹಾಂ ಆಯಿತು. ನೆಕ್ಸ್ಟ್ ಅನದರ್ ಐಟಮ್ ವ್ಯಾಲ್ಯೂ ಆಫ್ ಓಪನಿಂಗ್ ಸ್ಟಾಕ್ ಇನ್ ಕಾಸ್ಟ್ ಅಕೌಂಟ್ಸು 18,600 ಅದೇ. ವ್ಯಾಲ್ಯೂ ಆಫ್ ಓಪನಿಂಗ್ ಸ್ಟಾಕ್ ಇನ್ ಫೈನಾನ್ಷಿಯಲ್ ಬುಕ್ಸು 21,300 ಅದೇ. ಒಂದು ಕ್ಲೂ ಕೊಡ್ತಾನೆ, ಸಿಂಪಲ್ ಇದು ಅಂತಂದರೆ ಕ್ಲೂ ಅಂತಂದರೆ ಈಗ ನಿಮಗೆ ಗೊತ್ತದೆ ಓಪನಿಂಗ್ ಸ್ಟಾಕು ಎಲ್ಲಿ ಬರ್ತದೆ, ಡೆಬಿಟ್ ಸೈಡಿಗೆ ಬರ್ತದೆ. ಈಗ ಒಂದು ಕಲ್ಪನೆ ಮಾಡ್ಕೊರಿ, ಯು ಹ್ಯಾವ್ ಡ್ರಾನ್ ಫೈನಾನ್ಷಿಯಲ್ ಅಕೌಂಟ್ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಡ್ರಾ ಮಾಡಿದ ಕಲ್ಪನೆ ಮಾಡ್ಕೊರಿ. ಏನು ಮಾಡಿರಿ ಕೇಳಿದ್ರೆ ಟು ಓಪನಿಂಗ್ ಸ್ಟಾಕ್ ಅಂಥೇಳಿ ₹21,300 ಬರೀರಿ. 21,300 ಓಪನಿಂಗ್ ಸ್ಟಾಕ್ ರೆಕಾರ್ಡೆಡ್ ಇನ್ ವ್ಯಾಲ್ಯೂ ಆಫ್ ಓಪನಿಂಗ್ ಸ್ಟಾಕ್ ರೆಕಾರ್ಡೆಡ್ ಇನ್ ಫೈನಾನ್ಷಿಯಲ್ ಅಕೌಂಟು ಅಂದರೆ ಡೆಬಿಟ್ ಐಟಮು. ಅದೇ ಕಾಸ್ಟ್ ಶೀಟ್ನಾಗೆ ಬರ್ತದೆ ವ್ಯಾಲ್ಯೂ ಆಫ್ ಓಪನಿಂಗ್ ಸ್ಟಾಕು ಯಾವ ರೊಕ್ಕಕ್ಕೆ ವ್ಯಾಲ್ಯೂಯೇಷನ್ ಆಗಿದ್ದದೆ ಕೇಳಿದರೆ 18,600ಕ್ಕೆ ವ್ಯಾಲ್ಯೂಯೇಷನ್ ಆಗಿದ್ದದೆ. ಅಂದರೆ ಫೈನಾನ್ಷಿಯಲ್ ಅಕೌಂಟಿನ ಅಂದರೆ ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟದ್ದು ಓಪನಿಂಗ್ ಸ್ಟಾಕ್ ವ್ಯಾಲ್ಯೂಯೇಷನ್ನು ಎಕ್ಸೆಸ್ ಚಾರ್ಜ್ ಆಗಿದ್ದದೆ ಅಥವಾ ಎಕ್ಸೆಸ್ ವ್ಯಾಲ್ಯೂಯೇಷನ್ ಆಗಿದ್ದದೆ. ಅದು ಎಷ್ಟು ಎಕ್ಸೆಸ್ ವ್ಯಾಲ್ಯೂಯೇಷನ್ ಆಗಿದ್ದದೆ ಕೇಳಿದರೆ 21,300 ಮೈನಸ್ 18,600 ಅಂತಂದರೆ ₹2,700 ಆಗಿದ್ದದೆ. ಏನಾಯ್ತು ಈಗ ಫೈನಾನ್ಷಿಯಲ್ ಬುಕ್ನಾಗೆ ₹21,300 ಡೆಬಿಟ್ ಬಿದ್ದದೆ. ನಾ ತಪ್ಪು ಹೇಳ್ತೇನೆ ಈಗ ಅಂದರೆ ನಿಮ್ಗೆ ಕನ್ವಿನ್ಸ್ ಆಗಲಿ ಅಂತ. ಅದೇ ಕಾಸ್ಟ್ ರೆಕಾರ್ಡ್ಸ್ನಾಗೆ ಹೆಚ್ಚು ಕಡಿಮೆ ಡೆಬಿಟ್, ನಾವು ಡೆಬಿಟ್ ಅನ್ನೋ ಶಬ್ದ ಯೂಸ್ ಮಾಡಬಾರ್ದು, ಅದಕ್ಕೆ ಹೇಳಿದ್ದು ನಾನು ಹೇಳೋದು ತಪ್ಪು ಹೇಳ್ತೇನೆ ಅಂತ. 18,600 ಈಗ ಅದಕ್ಕೆ ಕಂಪೇರ್ ಮಾಡ್ತು ಅಂತಂದರೆ ₹2,700 ಎಕ್ಸೆಸ್ ಡೆಬಿಟ್ಟು ಫೈನಾನ್ಷಿಯಲ್ ಅಕೌಂಟ್ನಾಗ ಆಗಿದ್ದರಿಂದ ಪ್ರಾಫಿಟ್ ಆ್ಯಸ್ ಪರ್ ಫೈನಾನ್ಷಿಯಲ್ ಅಕೌಂಟು ₹2,700 ಕಡಿಮೆ ತೋರಿಸ್ತದೆ. ನಮ್ಮದು ಬೇಸ್ ಯಾವುದು? ನೆಟ್ ಪ್ರಾಫಿಟ್ ಆ್ಯಸ್ ಪರ್ ಫೈನಾನ್ಷಿಯಲ್ ಅಕೌಂಟು. ಈಗ ನಾವೇನು ಮಾಡಬೇಕಾಯಿತು, ಕಡಿಮೆ ಪ್ರಾಫಿಟನ್ನು ಇನ್ಫ್ಲೇಟ್ ಮಾಡಬೇಕು ಅಂತಂದರೆ ಆ್ಯಡ್ ಮಾಡಬೇಕಾಯಿತು. ಅಕಾರ್ಡಿಂಗ್ಲಿ ಅಲ್ಲಿ ನೋಡಿರಿ ಆ್ಯಡ್ ಆಗಿದ್ದದೆ. ಏನಂತಾಗಿದ್ದದೆ ಕೇಳಿದರೆ ಓಪನಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂಡ್ ಇನ್ ಫೈನಾನ್ಷಿಯಲ್ ರೆಕಾರ್ಡ್ಸು ಎಷ್ಟು ಕೇಳಿದರೆ 2,700 ಆಯಿತಾ. ಹಾಂ, ನೆಕ್ಸ್ಟು ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಇನ್ ಕಾಸ್ಟ್ ಅಕೌಂಟ್ಸ್ ಕೊಟ್ಟಾನೆ, ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಇನ್ ಫೈನಾನ್ಷಿಯಲ್ ಬುಕ್ಸ್ ಕೊಟ್ಟಾನೆ. ಈಗ ನಿಮಗೆ ಗೊತ್ತದೆ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಇನ್ ಫೈನಾನ್ಷಿಯಲ್ ಬುಕ್ಸು ಎಲ್ಲಿ ಬರ್ತದೆ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಾಗೆ ಕ್ರೆಡಿಟ್ ಸೈಡಿಗೆ ಬರ್ತದೆ. ಎಷ್ಟದು? 23,080. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಕ್ರೆಡಿಟ್ ಎಷ್ಟು ಅಮೌಂಟಿಗೆ ಆಗಿದ್ದದೆ? 23,080. ಅದೇ ಕಾಸ್ಟ್ ಅಕೌಂಟ್ನಾಗೆ ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂಷನ್ ಎಷ್ಟಾಗಿದ್ದದೆ ಕೇಳಿದರೆ 22,450. ಅದರದ್ದು ಎರಡರದ್ದು ಡಿಫರೆನ್ಸು ಅಂತಂದರೆ ₹630 ಆಗ್ತದೆ. ಈಗೇನಾಯಿತು, ಕ್ಲೋಸಿಂಗ್ ಸ್ಟಾಕ್ದು ಇದು ಫೈನಾನ್ಷಿಯಲ್ ಬುಕ್ಸ್ನಾಗೆ ಕ್ಲೋಸಿಂಗ್ ಸ್ಟಾಕ್ದು ವ್ಯಾಲ್ಯೂಯೇಷನ್ ಏನಾಯಿತು ಕೇಳಿದರೆ ಓವರ್ ವ್ಯಾಲ್ಯೂ ಆಯಿತು. ಎಷ್ಟು ರೊಕ್ಕ? ₹630 ಓವರ್ ವ್ಯಾಲ್ಯೂಯೇಷನ್ ಆಯಿತು ಕ್ರೆಡಿಟ್ ಸೈಡ್ಗೆ. ಓವರ್ ವ್ಯಾಲ್ಯೂ ಆದ ಪ್ರಯುಕ್ತ ಆಟೋಮೆಟಿಕಲಿ ಪ್ರಾಫಿಟ್ ಆ್ಯಸ್ ಪರ್ ಫೈನಾನ್ಷಿಯಲ್ ಅಕೌಂಟು ₹630 ಹೆಚ್ಚಿಗೆ ತೋರಿಸ್ತಿರ್ತದೆ. ಈಗ 58,500 ಪ್ರಾಫಿಟ್ ತೋರಿಸ್ಲಿಕ್ಕತ್ತದಲ್ಲ ಫೈನಾನ್ಷಿಯಲ್ ರೆಕಾರ್ಡ್ನಾಗೆ, ಅದು ₹630 ಹೆಚ್ಚಿಗೆ ವ್ಯಾಲ್ಯೂಯೇಷನ್ ಆದದ್ರಿಂದ ಈಗ ನಾವೇನು ಮಾಡಬೇಕಾಯ್ತು, ಹೆಚ್ಚಿನ ಪ್ರಾಫಿಟನ್ನು ಕಡಿಮೆ ಮಾಡಬೇಕು ಅಂತಂದರೆ ಇಟ್ ಹ್ಯಾಸ್ ಟು ಬಿ ಡಿಡಕ್ಟೆಡ್. ಹಾಗಾಗಿ ಲೆಸ್ನಾಗೆ 6ನೇ ಐಟಮ್ ಅದೇ ನೋಡಿರಿ, ಕ್ಲೋಸಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂಡ್ ಇನ್ ಫೈನಾನ್ಷಿಯಲ್ ರೆಕಾರ್ಡ್ಸು ಎಷ್ಟು ಕೇಳಿದ್ರೆ 630 ಆಯಿತಾ. ಹಾಂ, ಈಗ ಒಂದು ಮಾಡೋಣಂತೆ. ಗುಡ್ ವಿಲ್ ರಿಟ್ನ್ ಆಫು ಎಲ್ಲಿ ಬರ್ತದೆ? ಇಟ್ ವಿಲ್ ಅಪಿಯರ್ ಓನ್ಲಿ ಇನ್ ಫೈನಾನ್ಷಿಯಲ್ ಅಕೌಂಟು. ಲಾಸ್ ಆನ್ ಸೇಲ್ ಆಫ್ ಫರ್ನಿಚರ್ ಎಲ್ಲಿ ಬರ್ತದೆ? ಫೈನಾನ್ಷಿಯಲ್ ಅಕೌಂಟಿಗೆ ಮಾತ್ರ ಬರ್ತದೆ ವಿನಃ ಕಾಸ್ಟ್ ಶೀಟಿಗೆ ಸಂಬಂಧ ಇಲ್ಲ. ಮೂರನೇದು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟ್ನ್ ಆಫು ಎಲ್ಲಿ ಬರ್ತದೆ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಡೆಬಿಟ್ ಮಾತ್ರ ಆಗ್ತದೆ ವಿನಃ ಕಾಸ್ಟ್ ಶೀಟಿಗೆ ಅಥವಾ ಕಾಸ್ಟ್ ಅಕೌಂಟಿಗೆ ಅದಕ್ಕೆ ಸಂಬಂಧನೇ ಇಲ್ಲ. ಹಾಗಾಗಿ 3 ಐಟಮನ್ನು ಒಂದೇ ಸಲ ಹೇಳಿಬಿಡ್ತೇನೆ. 3 ಯಾಕೆ 4ನೇದ್ದು ಹೇಳಿದ್ರೆ ನಡೀತಿತ್ತು, ಇರಲಿ 3 ಅಂತ ಹೇಳಿದ್ದದೆ. ಈಗ 3 ಗುಡ್ ವಿಲ್ ರಿಟ್ನ್ ಆಫು ಡೆಬಿಟೆಡ್ ಇನ್ ಫೈನಾನ್ಷಿಯಲ್ ಅಕೌಂಟು 10,000. ಲಾಸ್ ಆನ್ ಸೇಲ್ ಆಫ್ ಫರ್ನಿಚರು ಡೆಬಿಟೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್ 1,300.
ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟ್ನ್ ಆಫ್ ಇನ್ ಫೈನಾನ್ಷಿಯಲ್ ಅಕೌಂಟು 5,000. ಇದು ಮೂರು ಕೂಡಿಸ್ತು ಅಂತಂದರೆ 16,300 ರೂಪಾಯಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಡೆಬಿಟ್ ಬಿದ್ದಿದ್ದದೆ. ಆದರೆ ಈ ಯಾವುದೇ ಮೂರು ಎಂಟ್ರಿ ಕಾಸ್ಟ್ ಶೀಟ್ನಾಗ ಬರೋದಿಲ್ಲ. ಈಗ ಮೂರು ಟ್ರಾನ್ಸಾಕ್ಷನ್ ಅಮೌಂಟು 10 ಪ್ಲಸ್ 1,300 ಪ್ಲಸ್ 5,000 16,300 ರೂಪಾಯಿ ಡೆಬಿಟ್ ಆಗಿದ್ದರಿಂದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟದ್ದು ಪ್ರಾಫಿಟ್ ಏನಾಗ್ತದೆ 16,300 ರೂಪಾಯಿ ಕಡಿಮೆ ತೋರಿಸ್ತದೆ ಕಾಸ್ಟ್ ಪ್ರಾಫಿಟ್ಟಿಗೆ ಕಂಪೇರ್ ಮಾಡಿ ನೋಡಿದರೆ. ಹಾಗಾಗಿ ಈಗ ಕಡಿಮೆ ಪ್ರಾಫಿಟನ್ನು ಇನ್ಫ್ಲೇಟ್ ಮಾಡಬೇಕು ಅಂತಂದರೆ ಏನು ಮಾಡಬೇಕಾಯ್ತು, ಇಟ್ ಹ್ಯಾಸ್ ಟು ಬಿ ಆ್ಯಡೆಡ್. ಅಲ್ಲಿ ತೆಗೆದು ನೋಡ್ರಿ, ಆ್ಯಡ್ ಕಾಲಮ್ನಾಗ ಅದೇ ಗುಡ್ ವಿಲ್ ರಿಟ್ನ್ ಆಫ್ ಎಂಟರ್ಡ್ ಓನ್ಲಿ ಇನ್ ಫೈನಾನ್ಷಿಯಲ್ ಬುಕ್ಸ್ ಬಟ್ ನಾಟ್ ಇನ್ ಕಾಸ್ಟ್ ರೆಕಾರ್ಡ್ಸ್ 10,000. 6ನೇ ಐಟಮು ಲಾಸ್ ಆನ್ ಸೇಲ್ ಆಫ್ ಫರ್ನಿಚರು 1,300. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟ್ನ್ ಆಫ್ ಎಂಟರ್ಡ್ ಓನ್ಲಿ ಇನ್ ಫೈನಾನ್ಷಿಯಲ್ ಬುಕ್ಸ್ ಬಟ್ ನಾಟ್ ಇನ್ ಕಾಸ್ಟ್ ರೆಕಾರ್ಡ್ಸ್ 5,000. ಏನಾಯಿತು, ವಾಪಸ್ ಆ್ಯಡ್ ಮಾಡಿದ ಕೂಡಲೇ ಪ್ರಾಫಿಟ್ ಇನ್ಫ್ಲೇಟ್ ಆಗ್ತದೆ. ಇದು ಅರ್ಥ ಆಗೋದಂತ ಅಂದ್ಕೊಂಡೇನೆ. ಮೂರು ಎಂಟ್ರಿ ಐಡೆಂಟಿಕಲ್ ಇದ್ದಿದ್ದರಿಂದ ಕ್ಲಬ್ ಮಾಡಿದ್ದದೆ, ಮತ್ತೇನೂ ಇಲ್ಲ. ಹಾಂ, ಲಾಸ್ಟ್ ಎಂಟ್ರಿ ಒಂದದೆ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಡೆಬಿಟೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್. ಸೇಮ್ ಇದುವ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಓವರ್ ಡ್ರಾಫ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಡೆಬಿಟ್ ಆಗಿದ್ದದೆ. ಆದರೆ ಬ್ಯಾಂಕ್ ಓಡಿ ಇಂಟ್ರೆಸ್ಟು ಕಾಸ್ಟ್ ಶೀಟ್ನಾಗ ಇನ್ಕಾರ್ಪೊರೇಟ್ ಆಗಿಲ್ಲ, ಬಂದಿಲ್ಲ. ಈಗೇನಾಯಿತು, ನಮ್ಮ ಬೇಸ್ ಯಾವುದು, ಅವರ್ ಬೇಸ್ ಇಸ್ ನೆಟ್ ಪ್ರಾಫಿಟ್ ಆ್ಯಸ್ ಪರ್ ಫೈನಾನ್ಷಿಯಲ್ ಅಕೌಂಟು. ಈಗ ಫೈನಾನ್ಷಿಯಲ್ ಅಕೌಂಟು ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಓಡಿ ಅಂಥೇಳಿ ಡೆಬಿಟ್ ಎಷ್ಟಾಗಿದೆ ಕೇಳಿದರೆ 800 ರೂಪಾಯಿ ಆಗಿದ್ದದೆ. ಹಾಗಾಗಿ 800 ರೂಪಾಯಿ ಡೆಬಿಟ್ ಆದದ್ರಿಂದ ಪ್ರಾಫಿಟ್ ಆ್ಯಸ್ ಪರ್ ಫೈನಾನ್ಷಿಯಲ್ ಅಕೌಂಟು 800 ರೂಪಾಯಿ ಕಡಿಮೆ ತೋರಿಸ್ತದೆ ಕಾಸ್ಟ್ ರೆಕಾರ್ಡ್ಸಿಗೆ ಕಂಪೇರ್ ಮಾಡಿದರೆ. ಈಗ ಕಡಿಮೆ ಪ್ರಾಫಿಟನ್ನು ಇನ್ಫ್ಲೇಟ್ ಮಾಡಬೇಕು ಅಂದರೆ ಏನು ಮಾಡಬೇಕಾಯ್ತು, ಆ್ಯಡ್. ಹಾಂ, ಅಲ್ಲಿ ಆ್ಯಡ್ ಸೊಲ್ಯೂಷನ್ದಾಗ ನೋಡಿರಿ, ಆ್ಯಡ್ ಕಾಲಮ್ನಾಗೆ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಓಡಿ ಎಷ್ಟದೆ ಕೇಳಿದರೆ 800 ಅದೆ. ಈಗ ಆ್ಯಡ್ ಮಾಡುವಂಥ ಅಷ್ಟು ಐಟಮ್ಸ್ ಟ್ರಾನ್ಸಾಕ್ಷನದ ಅಮೌಂಟನ್ನು ಟೋಟಲ್ ಮಾಡಿರಿ, ಎಷ್ಟಕ್ಕೆ ಬಂತು ಕೇಳಿದ್ರೆ ಇಟ್ ಸ್ಟುಡ್ ಎಟ್ ₹46,800. ನಮ್ಮದು ಬೇಸು ನೆಟ್ ಪ್ರಾಫಿಟ್ ಆ್ಯಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಎಷ್ಟಿತ್ತು, 58,500. ಎಡಿಷನ್ ಮಾಡುವಂಥ ಐಟಮ್ಸದ್ದು ಟ್ರಾನ್ಸಾಕ್ಷನದ ಅಮೌಂಟ್ ಎಷ್ಟಾಯಿತು, 46,800. ಟೋಟಲ್ ಎಷ್ಟಾಯಿತು, 1,05,300. ಇದರೊಳಗೆ ಫೈನಾನ್ಷಿಯಲ್ ಅಕೌಂಟಿನ ಪ್ರಾಫಿಟ್ನಾಗೆ ಲೆಸ್ ಮಾಡುವಂಥ ಐಟಮ್ ಅದೇ, ಅದೆಲ್ಲ ಕೂಡಿಸ್ತು ಅಂತಂದ್ರೆ 6 ಐಟಮ್ ಅದೇ ನೋಡಿರಿ. 7,545 ಆಗ್ತದೆ. 1,05,300 7,545 ಲೆಸ್ ಮಾಡಿದ್ರಿ ಅಂತಂದರೆ ರಿಸಲ್ಟೆಂಟ್ ಫಿಗರ್ ಎಷ್ಟು ಬಂತು, 97,755 ಬಂತು. ಇದೇನಿದು ನಮ್ಮ ಬೇಸ್ ಯಾವುದು, ಪ್ರಾಫಿಟ್ ಆ್ಯಸ್ ಪರ್ ಫೈನಾನ್ಷಿಯಲ್ ಅಕೌಂಟು. ನಾವು ಬಂದು ಮುಟ್ಟೋದು ಎಲ್ಲಿಗೆ, ಪ್ರಾಫಿಟ್ ಆ್ಯಸ್ ಪರ್ ಕಾಸ್ಟ್ ರೆಕಾರ್ಡ್ಸು. ದಸ್ ಪ್ರಾಫಿಟ್ ಈಗ 1,05,300 7,545 ರೂಪಾಯಿ ಹೋಯಿತು ಅಂತಂದರೆ ನೆಟ್ ಪ್ರಾಫಿಟ್ ಆ್ಯಸ್ ಪರ್ ಕಾಸ್ಟ್ ರೆಕಾರ್ಡ್ಸು ಇಟ್ ಸ್ಟ್ಯಾಂಡ್ಸ್ ಎಟ್ ರುಪೀಸ್ ಆರ್ ಇಟ್ ಸ್ಟುಡ್ ಎಟ್ ₹97,755. ಅಲ್ಲಿ ಆನ್ಸರ್ ಅದ ನೋಡಿರಿ ಬುಕ್ನಾಗೆ, ಇದರೊಳಗೆ ಕೆಳಗೆ ಹಿಂಟ್ಸ್ ಕೆಳಗೆ ಅಲ್ಲಿ ಆನ್ಸರ್ ಅದ ನೋಡಿರಿ, 97,755. ಸೊ ದಿಸ್ ಈಸ್ ದಿ ಮೆಥಡಾಲಜಿ ಅಂಡರ್ ವಿಚ್ ವಿ ಹ್ಯಾವ್ ಟು ರಿಕನ್ಸೈಲ್. ಆಮೇಲೆ ನೆಕ್ಸ್ಟ್ ಇದರೊಳಗೆ ಇನ್ನೊಂದು ಪ್ರಾಬ್ಲಮ್ ತೊಗೊಳ್ಳೋಣ. ಬೇಸು ನೆಟ್ ಪ್ರಾಫಿಟ್ ಅಲ್ಲ, ಬೇಸ್ ನೆಟ್ ಲಾಸು. ನೆಟ್ ಲಾಸ್ ಇತ್ತು ಅಂತಂದರೆ ಏನು ಇಂಪ್ಯಾಕ್ಟ್ ಆಗ್ತದೆ ಅಂತ ನೋಡೋಣ. ಥ್ಯಾಂಕ್ ಯು.